ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ತುಂಬಾ ಸುಲಭವಾಗಿ ಮಾಡ್ಬೋದು. ಬ್ಯಾಚುಲರ್ ರೆಸಿಪಿ ಕೂಡ ಇದು ಹೌದು. ಬನ್ನಿ ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ಕ್ವಿಕ್ಕಾಗಿ ನೋಡೋಣ. ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಮೇಲಿನ ಭಾಗನ ಕಟ್ ಮಾಡಿ ಸಿಪ್ಪೆನೂ ಕೂಡ ತಗೋಬೇಕು ನೀಟಾಗಿ. ನೋಡಿ, ಸಿಪ್ಪೆ ಎಲ್ಲ ತೆಗೆದಿತ್ತಾಯಿತು. ಇದನ್ನು ತುರ್ಕೋಬೇಕು. ಮಾವಿನಕಾಯಿ ತುರಿದಿದ್ದಾಯಿತು. ಇಷ್ಟು ತುರಿ ಬಂದಿದೆ. ಕಡಾಯಿಗೆ 3-4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಕಪ್ಪಾಗ್ಲಿಕ್ಕೆ ಬಿಡಬಾರ್ದು. ಇದನ್ನು ಮಂದ ಉರಿನಲ್ಲೇ ಕರ್ಕೋಬೇಕು. ಕರ್ದಿದ್ದಾಯಿತು. ಅದೇ ಎಣ್ಣೆಗೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಇಂಗು, 4 ಮುಗಿಲು ಮೆಣಸಿನ್ಕಾಯಿ ಅಥವಾ ಲವಂಗದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಇರುತ್ತೆ, ಆದ್ದರಿಂದ ಕಮ್ಮಿ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 5-6 ಬೆಳ್ಳುಳ್ಳಿ ಎಸಳೆಗಳು, ಕರಿಬೇವಿನ ಸೊಪ್ಪು. ಇದಕ್ಕೆ ಈರುಳ್ಳಿ ಹಾಕೋ ಹಾಗಿಲ್ಲ. ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿ, 1.5 ಚಮಚದಷ್ಟು ಪುಡಿ ಉಪ್ಪು, ಅರ್ಧ ಚಮಚದಷ್ಟು ಸಕ್ಕರೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಂದ ಉರಿನಲ್ಲಿ 2-3 ನಿಮಿಷ ಬಾಡಿಸ್ಕೋಬೇಕು. ತುಂಬ ಹೊತ್ತು ಬಾಡಿಸ್ಬಾರ್ದು. ತುಂಬ ಸಿಂಪಲ್ಲು, ಬೇಗನೆ ಮಾಡ್ಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ನ ಆಫ್ ಮಾಡಿ ಮುಚ್ಚಳನ ಮುಚ್ಚಿ 5 ನಿಮಿಷ ಹಾಗೆ ಬಿಡಬೇಕು. ಅದರಲ್ಲಿರೋದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ಉದುರಾಗಿ ಅನ್ನ ಮಾಡ್ಕೊಂಡಿರಬೇಕು. ಅನ್ನನ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಕಡಲೆಕಾಯಿ ಬೀಜನೂ ಹಾಕ್ಕೋಬೇಕು. ಕರೆದಿಟ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿದ್ದಾಯಿತು. ಕೊನೆಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸುಮಾರು 1 ಕಪ್ಪಿನಷ್ಟು ಕಾಯಿ ತುರಿನ ಹಾಕಿದ್ದೀನಿ. ಅದನ್ನು ಕೂಡ ಕಲಿಸ್ಬಿಟ್ಟು ಸರ್ವ್ ಮಾಡ್ಬೋದು. ರೆಡಿ ಆಯಿತು. ಈ ಮಾವಿನಕಾಯಿ ಚಿತ್ರಾನ್ನ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.